ಯೋ ಗೈಸ್, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಇಡಿಯಮ್ಸ್ನ ಪದೇ ಪದೇ ನಿರೂಪಿಸೋ ಘಟನೆಗಳು ನಮ್ಮ ಕರ್ನಾಟಕದಲ್ಲಿ ನಡೀತಾನೆ ಇದೆ. ನಮ್ಮ ಜನ ವಿದ್ಯಾವಂತರಾಗ್ತಿದಾರಾ ಅಥವಾ ಅಕ್ಷರಸ್ಥ ಅವಿದ್ಯಾವಂತರಾಗ್ತಿದಾರೋ ಗೊತ್ತಾಗ್ತಿಲ್ಲ. ಹಳೆ ಕಾಲದಿಂದಲೂ ಬಟ್ಟೆಗಿಂತ ವ್ಯಕ್ತಿತ್ವ ಮುಖ್ಯ ಅನ್ನೋ ಮಾತನ್ನ ನಾವೆಲ್ಲ ಕೇಳ್ತಾನೆ ಬಂದಿದ್ದೀವಿ. ಮತ್ತೆ ಎಷ್ಟೋ ಸಿನಿಮಾಗಳು ಹಾಡುಗಳಲ್ಲೂ ಕೂಡ ನೋಡಿದ್ವಿ. ಆದ್ರೂ ಆ ವಾಕ್ಯವನ್ನ 21ನೇ ಶತಮಾನದಲ್ಲೂ ನಿರೂಪಿಸುವ ಅಗತ್ಯತೆ ನಮ್ಮ ನಾಡಲ್ಲಿ ಕಂಡು ಬರ್ತಾ ಇರೋದು ನಮ್ಮ ಜನರ ಮನಸ್ಥಿತಿಯನ್ನ ತೋರಿಸ್ತಿದೆ ಅನ್ಬೋದು. ರೈತ ದೇಶದ ಬೆನ್ನೆಲುಬು. ದೇಶಕ್ಕೆಲ್ಲ ಅನ್ನ ಕೊಡೋ ರೈತರು ಭೂತಾಯಿಯನ್ನ ನಂಬಿ ಭೂಮಿಯ ಜೊತೆಗೆ ಹೆಚ್ಚು ಒಡನಾಟ ಇಟ್ಕೊಂಡವರು. ಮಣ್ಣನ್ನ ಕಣ್ಣಂತೆ ನಂಬಿ ತಮ್ಮ ಫಸಲ ನಿರೀಕ್ಷೆ ಮಾಡೋ ಆಶಾವಾದಿಗಳು. ಸದಾ ತನ್ನ ಕಾರ್ಯದಲ್ಲಿ ನಿರತನಾಗಿರೋ ಕಾಯಕ ಜೀವಿ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಇನ್ನೂ ಉಳಿದಿದೆ ಅಂದ್ರೆ ಅದು ಹಳ್ಳಿಗಳಲ್ಲಿ ಮತ್ತೆ ರೈತರಲ್ಲಿ ಅಂತಾನೆ ಹೇಳ್ಬೋದು. ಅಂಥ ರೈತರಿಗೆ ತಮ್ಮ ಕಾಯಕ ನಂಬಿಕೆಗಿಂತ ದೈಹಿಕ ಬಾಹ್ಯ ಆಡಂಬರ ಹೆಚ್ಚೇನಲ್ಲ. ತಾವು ಉಟ್ಟ ಬಟ್ಟೆಯಿಂದಾನೇ ಜಗತ್ತನ್ನೇ ಸುತ್ತು ಬರೋರವರು. ಮಕ್ಳೇನಾದ್ರೂ ನಗರ ಅಥವಾ ಪಟ್ಟಣ ಪ್ರದೇಶಗಳ ಕಡೆ ಇದ್ರೆ ಮಕ್ಕಳು ಒಂದೆರಡು ದಿನ ಬಂದ್ ಇದ್ದು ಹೋಗಿ ಅಂತ ಹೇಳ್ದಾಗ್ಲೂ ಕೂಡ ಇಲ್ಲ ಮಗ, ನಾವು ಬಂದ್ಬಿಟ್ರೆ ಹೊಲ ಗದ್ದೆ ಹಸ ಕರನೆಲ್ಲ ಯಾರು ನೋಡ್ಕೊಂಡರು ಅಂತ ಹೇಳೋ ತ್ಯಾಗಿಗಳು ನಮ್ಮ ನೇಗಿಲ ಯೋಗಿಗಳು. ಇಷ್ಟೆಲ್ಲ ರೈತರ ಬಗ್ಗೆ ಬಟ್ಟೆ ಬಗ್ಗೆ ಯಾಕೆ ಪೀಠಿಕೆಯನ್ನ ಇಟ್ಟೆ ಅಂದ್ರೆ ಪದೇ ಪದೇ ಈ ಬಟ್ಟೆ ವಿಷಯಕ್ಕೆ ಅವಮಾನಕ್ಕೆ ಒಳಗಾಗ್ತಿರೋರು ಬೇರೆ ಯಾರು ಅಲ್ಲ, ನಮ್ಮ ಅನ್ನಕ್ಕೆ ರಟ್ಟೆ ಕೊಟ್ಟಂತಹ ರೈತರು. ಇತ್ತೀಚೆಗೆ ಬೆಂಗಳೂರಿನ ಮಾಗ್ಡಿ ರೋಡ್ ನಲ್ಲಿರೋ GT ವರ್ಲ್ಡ್ ಮಾಲ್ ನಲ್ಲಿ ಮಗ ನಾಗರಾಜನೊಂದಿಗೆ ಕಲ್ಕಿ ಸಿನಿಮಾ ನೋಡೋದಕ್ಕೆ ಅಂತ ಬಂದ ರೈತ ಫಕೀರಪ್ಪ ಅವರು ಪಂಚೆ ತೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಮಾಲ್ನ ಬಾಗ್ಲಲ್ಲೇನೆ ತಡೆದಿದ್ರು. ಮೂಲತಃ ಹಾವೇರಿ ಜಿಲ್ಲೆಯವರಾದಂತಹ ಫಕೀರಪ್ಪ ಅವರಿಗೆ 9 ಜನ ಮಕ್ಕಳು. ಅದರಲ್ಲಿ ನಾಗರಾಜ ಅನ್ನೋರು ಕೂಡ ಒಬ್ರು. ಮಗ ನಾಗರಾಜ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಒಳ್ಳೆ ಜೀವನವನ್ನ ಮಾಡ್ತಿದ್ದಾರೆ. ನಾರ್ಮಲ್ ಆಗಿ ಬೆಳೆದು ದೊಡ್ಡವರಾಗಿ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಮ್ಮ ಅಪ್ಪ ಅಮ್ಮನ ನಾವು ಕೂಡ ಸಿಟಿಗಳ ಕಡೆ ಕರ್ಕೊ ಬರ್ಬೇಕು, ನಾವು ಕೆಲಸ ಮಾಡೋದನ್ನ ತೋರಿಸ್ಬೇಕು, ಇಲ್ಲೊಂದಷ್ಟು ದಿನ ಸುತ್ತಾಡಿಸ್ಬೇಕು ಅನ್ನೋ ಆಸೆ ಇದ್ದಿದ್ದಾರೆ. ಅದೇ ತರ ನಾಗರಾಜ್ ಅವರು ಕೂಡ ತಮ್ಮ ತಂದೆ ಫಕೀರಪ್ಪ ಅವರ ಜೊತೆ ಕಲ್ಕಿ ಸಿನಿಮಾ ನೋಡ್ಬೇಕು ಅಂತ GT ವರ್ಲ್ಡ್ ಮಾಲ್ಗೆ ಹೋಗಿರುವಂತಹ ಸಂದರ್ಭದಲ್ಲಿ ಫಕೀರಪ್ಪ ಅವರು ಪಂಚೆ ಹುಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಮಾಲ್ನ ಬಾಗ್ಲಲ್ಲೇನೆ ತಡೆಯಲಾಗುತ್ತೆ. ಪಂಚೆ ಹುಟ್ಟವರಿಗೆ ಒಳಗಡೆ ಎಂಟ್ರಿ ಇಲ್ಲ ಅಂತ. ಈ ಘಟನೆ ಬರೀ ಫಕೀರಪ್ಪ ಅವ್ರಿಗೆ ಆಗಿದ್ದಿದ್ರೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಬಿಡ್ತಿದ್ರು ಅನ್ಸುತ್ತೆ. ಆದ್ರೆ ಮಗ ಇದ್ರಲ್ಲ, ಮಗ ನಾಗರಾಜನ ಮನಸ್ಸನ್ನ ಈ ವಿಷಯ ಕೆಣಕಿ ಬಿಡುತ್ತೆ. ಆದ್ರಿಂದ ನಾಗರಾಜ್ ಅವರು ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ನಡೆದ ಎಲ್ಲಾ ಘಟನೆಯನ್ನ ವಿವರಿಸಿ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾರೆ. ಈ ವಿಡಿಯೋ ಅತಿ ವೇಗವಾಗಿ ಕರ್ನಾಟಕದ ಮನೆ ಮನೆಗೂ ತಲುಪಿ ಬಿಡುತ್ತೆ. ಇದನ್ನ ನೋಡಿದಂತಹ ಕನ್ನಡ ಪರ ಹೋರಾಟಗಾರರು ಹಾಗೂ ಇನ್ನು ಬೇರೆ ಬೇರೆ ಸಂಘಟನೆಯವರು ಬಂದು ಪಟ್ಟು ಬಿಡದೆ ಧಿಕ್ಕರಿಸ್ತಾ ಕೂರ್ತಾರೆ GT ವರ್ಲ್ಡ್ ಮಾಲ್ನ ಮುಂದೆ. ಕೊನೆಗೆ ಈ ವಿಷಯ GT ವರ್ಲ್ಡ್ ಮಾಲ್ನ ಹೈಯರ್ ಅಥಾರಿಟಿ ತನಕ ಎಲ್ಲ ಹೋಗಿ ಕೊನೆಗೆ ಫಕೀರಪ್ಪ ಅವರ ಬಳಿ ಬಂದು ಕ್ಷಮೆ ಯಾಚಿಸಿ ಸನ್ಮಾನ ಮಾಡಿ ಮಾಲ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ವಿಷಯ ಕೊನೆಗೆ GT ವರ್ಲ್ಡ್ ಮಾಲ್ನ ಮಾಲೀಕರಾದಂತಹ ಆನಂದ್ ಅವರ ಕಿವಿಗೂ ಬೀಳುತ್ತೆ. ಇವರ ತಾಯಿ ತಂದೆ ಕೂಡ ಅಂದ್ರೆ ಗಂಗಮ್ಮ ತಿಮ್ಮಯ್ಯ ಅವರು ಕೂಡ ಮೂಲತಃ ರೈತರಾಗೇ ಇರ್ತಾರೆ. ಕಾಲಕ್ರಮೇಣ ಬಿಸ್ನೆಸ್ ಮಾಡ್ತಾ ಸಿಟಿಗೆ ಬರ್ತಾರೆ. ಆ ವಿಷಯ ಬಿಡಿ. ಈ ಅವಮಾನಕರ ವಿಷಯನ ತಿಳಿದಂತಹ ಆನಂದ್ ಅವರು ಕೂಡ ಸ್ವತಃ ರೈತ ಫಕೀರಪ್ಪ ಅವರ ಬಳಿ ಕ್ಷಮೆಯನ್ನ ಯಾಚಿಸ್ತಾರೆ. ಇನ್ನೊಂದು ಹೇಳಲೇಬೇಕಾದಂತಹ ವಿಷಯ ಅಂದ್ರೆ ಅವರನ್ನ ಸನ್ಮಾನಿಸಿ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಆ ವಾಚ್ಮ್ಯಾನ್ನ ಕೆಲಸದಿಂದ ತೆಗೆದಾಕ್ಬೇಡಿ, ಏನೋ ತಿಳಿದೆ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ ಅಂತ ತಮ್ಮ ಮಾನವೀಯತೆಯನ್ನ ಮೆರೆದಿದ್ದಾರೆ ಫಕೀರಪ್ಪ ಅವರು. ಕಡೆಗೆ ಈ ವಿಷಯ ಸದನದಲ್ಲೂ ಕೂಡ ಪ್ರಸ್ತಾಪ ಆಗುತ್ತೆ. ಅಲ್ಲಿ ಸ್ವತಃ ಸ್ಪೀಕರ್ ಆದ UT ಖಾದರ್ ಅವರೇ ಈ ವಿಷಯನ ಮಂಡಿಸ್ತಾರೆ. ಸಚಿವ ಸುರೇಶ್ ಅವರು ಕೂಡ GT ವರ್ಲ್ಡ್ ಮಾಲ್ನ 1 ವಾರ ಅಂದ್ರೆ 7 ದಿನಗಳ ಕಾಲ ಕ್ಲೋಸ್ ಮಾಡಬೇಕು ಅನ್ನೋ ಆಜ್ಞಾ ಪತ್ರವನ್ನ ಕೂಡ ಹೊರಡಿಸ್ತಾರೆ. ಇದು ನಮ್ಮ ಸರ್ಕಾರದ ಮಾದರಿ ನಿರ್ಣಯ ಅಂತಾನೆ ಹೇಳ್ಬೋದು. ಸದ್ಯ ಹೆಣ್ಮಕ್ಳಿಗೆ ಮಾತ್ರ ಸೀರೆ ಪ್ರಾಮುಖ್ಯತೆ ತಿಳ್ಕೊಳ್ಳಿ ಅಂತ ಹೇಳಿ ಗಂಡು ಮಕ್ಕಳ ಪಂಚೆ ಮೇಲಿನ ಕಾಳಜಿ ಹೋದ ಹಾಗಿದೆ ನಮ್ಮ ರಾಜ್ಯದಲ್ಲಿ. ಇದೇ ರೀತಿ 4 ತಿಂಗಳ ಹಿಂದಷ್ಟೇ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲೂ ಕೂಡ ಒಬ್ರು ರೈತರು ಕೊಳುಕು ಬಟ್ಟೆ ಹಾಕೊಂಡಿದ್ದಾರೆ ಮತ್ತೆ ಮೂಟೆ ಹೊತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮೆಟ್ರೋದ ಒಳಗಡೆ ಎಂಟ್ರಿ ಆಗೋದಕ್ಕೇನೆ ಬಿಡದೇನೆ ತಡೆ ಹಿಡಿಯಲಾಗಿತ್ತು.
ತಾವು ಬೆಳೆದ ತರಕಾರಿಯನ್ನ ಮಾರಾಟ ಮಾಡೋದಿಕ್ಕೆ ಅಂತ ಬಂದು ಮಾರಾಟ ಎಲ್ಲ ಮಾಡಿ ಆದ್ಮೇಲೆ ಕೆಲವೊಂದು ವಸ್ತುಗಳನ್ನ ತಗೊಂಡು ಆ ತರಕಾರಿಯನ್ನ ತಂದಿದಂತಹ ಚೀಲದಲ್ಲೇನೆ ಆ ವಸ್ತುಗಳನ್ನೆಲ್ಲ ತುಂಬಿಕೊಂಡು ಬಸ್ಸಲ್ಲಾದ್ರೆ ಲೇಟ್ ಆಗುತ್ತೆ, ಟ್ರಾಫಿಕ್ ಇರೋದ್ರಿಂದ ಅಂತ ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋ ಟಿಕೆಟ್ ಕೂಡ ಪಡೆದು ಪ್ರಯಾಣವನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಅಂತ ಹೋಗ್ಬೇಕಾದ್ರೆ ಅಲ್ಲಿನ ಸಿಬ್ಬಂದಿಗಳು ನೀವು ಕೊಳಕು ಬಟ್ಟೆ ಹಾಕಿದ್ದೀರಾ, ತಲೆ ಮೇಲೆ ಮೂಟೆ ಬೇರೆ ಹೊತ್ಕೊಂಡಿದ್ದೀರಾ, ಇದರಿಂದ ನಿಮ್ಮನ್ನ ಮೆಟ್ರೋದಲ್ಲಿ ಪ್ರಯಾಣಿಸೋದಕ್ಕೆ ಬಿಡೋದಕ್ಕಾಗಲ್ಲ ಅಂತ ತಡೆ ಹಿಡಿತಾರೆ. ಇದೇ ಸಂದರ್ಭದಲ್ಲಿ ಕಾರ್ತಿಕ್ ಸಿ ಐರಾನಿ ಮತ್ತೆ ಇನ್ನ ಕೆಲವೊಂದಷ್ಟು ಜನ ಯಾಕೆ ಬಿಡಲ್ಲ, ಅವ್ರ ಮೂಟೆಯನ್ನ ಕೂಡ ಚೆಕ್ ಮಾಡಿದೀವಿ, ಅಲ್ಲೂ ಕೂಡ ಏನೂ ಇಲ್ಲ, ಟಿಕೆಟ್ ಕೂಡ ಇದೆ, ಯಾಕೆ ಬಿಡ್ತಿಲ್ಲ ಅಂತ ಪಟ್ಟು ಬಿಡದೆ ಇದು ಸಾರ್ವಜನಿಕರ ಸಂಚಾರ ನಿಗಮ, ಇದೇನು ವಿಐಪಿಗಳು ಓಡಾಡುವಂತ ಜಾಗ ಅಲ್ಲ ಅಂತ ಕೂತಿದ್ರಿಂದ ಕೊನೆಗೆ ಎಂಟ್ರಿ ಕೊಡ್ಲೇಬೇಕಾಗುತ್ತೆ. ಇದರ ಬಗ್ಗೆ ಕೊನೆಗೆ ಕೃಷಿ ಸಚಿವರಾದಂತಹ ಚೆಲುವರಾಯಸ್ವಾಮಿ ಅವರು ಕೂಡ ಮಾತಾಡಿ ಮೆಟ್ರೋ ಸಿಬ್ಬಂದಿ ಮಾಡಿದ್ದು ತಪ್ಪು, ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಮತ್ತೊಂದು ಘಟನೆ 2 ವರ್ಷಗಳ ಹಿಂದೆ ತುಮಕೂರಿನ ಗುಬ್ಬಿಯ ಬಳಿಯಲ್ಲಿನ ಮಹೀಂದ್ರ ಕಾರ್ ಶೋರೂಮ್ ಒಂದರಲ್ಲಿ ದಿಗ್ಗಜರು ಸೆರೆವಾದ ಶೈಲಿಯಲ್ಲಿ ಆದಂತಹ ಅವಮಾನ. ತುಮಕೂರಿನ ಗುಬ್ಬಿಯ ಮಹೀಂದ್ರ ಕಾರ್ ಶೋರೂಮ್ ಒಂದಕ್ಕೆ ಬಂದ ರೈತ ಕೆಂಪೇಗೌಡ ಮತ್ತವರ ಸ್ನೇಹಿತರನ್ನ ಅವರ ವೇಷಭೂಷಣ ನೋಡಿ ಅಲ್ಲಿನ ಸಿಬ್ಬಂದಿ 10 ರೂಪಾಯಿಗೆ ಯೋಗ್ಯತೆ ಇಲ್ಲ, ನೀವು ಕಾರ್ ತಗೋತೀರಾ ಅಂತ ಅವಮಾನಿಸಿ ಬಿಡ್ತಾರೆ. ಇದರಿಂದ ರೊಚ್ಚಿಗೆದಂತಹ ರೈತರು 10 ಲಕ್ಷನ ಇನ್ನರ್ಧ ಗಂಟೆಯಲ್ಲಿ ತರ್ತೀವಿ, ಆ ಕಾರ್ನ ಇವಾಗ್ಲೇ ಕೊಡ್ತೀಯಾ ಅಂತ ಅರ್ಧ ಗಂಟೆಯಲ್ಲಿ 10 ಲಕ್ಷವನ್ನ ಕೂಡ ತಗೊಂಡೇ ಬರ್ತಾರೆ. ಈಗಲೇ ಕಾರ್ ಕೊಡು ಅಂದಿದ್ದಕ್ಕೆ ಆ ಸಿಬ್ಬಂದಿ 2 ದಿನಗಳಲ್ಲಿ ಕೊಡೋದಾಗಿ ಹೇಳಿದ್ರಿಂದ ಕೋಪಗೊಂಡಂತಹ ಆ ಯುವ ರೈತರು ಸರಿಯಾಗಿ ಕ್ಲಾಸ್ ತಗೋತಾರೆ ಆ ಸಿಬ್ಬಂದಿಗಳಿಗೆ. ಕೊನೆಗೆ ಪೊಲೀಸರವರೆಗೆ ಕೇಸ್ ಹೋಗಿ ಅಲ್ಲಿನ ಸಿಬ್ಬಂದಿಗಳು ಕ್ಷಮೆ ಯಾಚಿಸಿ ಕ್ಷಮಾ ಪತ್ರವನ್ನು ಕೂಡ ಬರ್ಕೊಡ್ತಾರೆ. ಇದೇ ರೀತಿಯ ಸಾಕಷ್ಟು ಘಟನೆಗಳು ನಡೆದ್ರೂ ಕೂಡ ಸಹಿಸಿಕೊಂಡು ಸರಿ ಇದು ನಮ್ಗಲ್ಲ ಅಂತ ಬಿಟ್ಟೋಗೋರು ಕೂಡ ಇದ್ದಾರೆ. ಪಂಚೆ, ಗಲೀಜ್ ಬಟ್ಟೆ, ವೇಷಭೂಷಣದಿಂದ ಯಾವುದೇ ವ್ಯಕ್ತಿಯ ಅಂತಸ್ತು ಮತ್ತೆ ಆಂತರ್ಯವನ್ನ ಅರಿಯೋದಕ್ಕೆ ಸಾಧ್ಯನೇ ಇಲ್ಲ. ರೈತರ ಬಟ್ಟೆ ನೋಡಿ ಅಳಿಯೋದನ್ನ ತಡೆಯೋದ್ರ ಜೊತೆಗೆ ರೈತರ ಆತ್ಮಹತ್ಯೆಯನ್ನ ಕೂಡ ತಡೆಗಟ್ಟಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ನಮ್ಮ ವ್ಯಕ್ತಿತ್ವ ರೂಪಿಸೋದಕ್ಕೆ ಬಟ್ಟೆಯ ಪ್ರಾಮುಖ್ಯತೆ ತುಂಬಾನೇ ಅಗತ್ಯನಾ ಅಥವಾ ಇಲ್ವಾ? ಇದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವ್ ಅನ್ಕೋಬಹುದು ನಾವು ಮಾಡೋ 1 ಲೈಕ್ ಶೇರ್ ಇಂದ ಏನಾಗುತ್ತೆ ಅಂತ, ಆದ್ರೆ ಅದೇ ನಮ್ಗೆ ಇನ್ನ ಹೆಚ್ಚಿನ ವಿಷಯನ ತಿಳಿಸೋದಕ್ಕೆ ಮೋಟಿವೇಶನಲ್ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.